ನಮಸ್ಕಾರ. ಇವತ್ತು ಬಸವನಗುಡಿಯಲ್ಲಿ ಒಂದು ಹೊಸದಾಗಿರ್ತಕ್ಕಂಥ ಒಂದು ತಿಂಡಿಯ ಒಂದು ಕೇಂದ್ರ ಶುರುವಾಗಿದೆ. ಬೆಂಗಳೂರು ಬಸವನಗುಡಿ ಟಿಫನ್ ರೂಮ್ ಅಂತಕ್ಕಂಥದ್ದು. ಬಸವನಗುಡಿ ಎಲ್ಲದಕ್ಕೂ ಪ್ರಸಿದ್ಧಿ, ಸಾಂಸ್ಕೃತಿಕ, ಧಾರ್ಮಿಕ ಮತ್ತೆ ಆಹಾರ ವಿಹಾರಕ್ಕೋಸ್ಕರ ಇವತ್ತು ಅದಕ್ಕೊಂದು ಸೇರ್ಪಡೆ ಬೆಂಗಳೂರು ಟಿಫನ್ ರೂಮು. ಆ ಒಂದು ಉದ್ಘಾಟನೆಗೆ ಬೆಂಗಳೂರಿನ ಅತ್ಯಂತ ಜನಪ್ರಿಯ ಸಜ್ಜನ ಮತ್ತೆ ಸಾರ್ವಜನಿಕ ಪರವಾಗಿರ್ತಕ್ಕಂಥ ಜಯನಗರದ ಶಾಸಕರಾಗಿರ್ತಕ್ಕಂಥ ಹಾಗೂ ಭಾರತೀಯ ಜನತಾ ಪಕ್ಷದ ಬೆಂಗಳೂರು ದಕ್ಷಿಣದ ಅಧ್ಯಕ್ಷರಾಗಿರ್ತಕ್ಕಂಥ ನನ್ನ ಆತ್ಮೀಯರಾಗಿರ್ತಕ್ಕಂಥ ರಾಮಮೂರ್ತಿ ಅವರು ಇವತ್ತು ಉದ್ಘಾಟನೆ ಮಾಡಿದರೆ ಅವರು ಈ ಹೋಟೆಲ್ನ ಕುರಿತು ಒಂದೆರಡು ಮಾತಾಡಬೇಕು ಅಂತ ಕೇಳ್ತೀನಿ. ನಮಸ್ತೆ. ಇವತ್ತು ನನ್ನ ಸ್ನೇಹಿತ ಮನೋಜು ಮತ್ತು ಅವ್ರ ಸ್ನೇಹಿತರು ಬಸವನಗುಡಿ ಟಿಫನ್ ರೂಮ್ ಅಂತ BTR ಅಂತ ಒಳ್ಳೆಯ ಒಂದು ಹೋಟೆಲ್ನ ಮಾಡಿದ್ದಾರೆ. ಯಾಕೆಂದರೆ ಇವತ್ತು ಇಲ್ಲಿ ಬಸವನಗುಡಿಯಲ್ಲಿ ಜಯನಗರ ಜನಗಳು ಯಾವ ಥರ ಅಂದರೆ ಪ್ರಾಮುಖ್ಯತೆಯನ್ನು ತಿಂಡಿ ಕೊಡ್ತಾರೆ. ಎಲ್ಲಿ ಚೆನ್ನಾಗಿರುತ್ತೆ, ಎಲ್ಲಿ ಆಹಾರಗಳು ಚೆನ್ನಾಗಿರ್ತದೆ, ಜನ ಅಲ್ಲಿ ಮತ್ತೆ ಮತ್ತೆ ಬರ್ತಾರೆ. ಆ ಥರ ಇವತ್ತು ಬಸವನಗುಡಿ ಟಿಫನ್ ರೂಮ್ ಅಂತ ಏನಿದೆ ಈ ಭಾಗದಲ್ಲಿ ಒಂದೊಳ್ಳೆ ಹಿಂದಿನ ಕೂಡ ಒಂದೊಳ್ಳೆ ಹೋಟೆಲ್ ನಡೆಸ್ತಾ ಇದ್ರು. ಆ ದೃಷ್ಟಿಯಿಂದ ಈ ಭಾಗದ ಜನಗಳಿಗೆ ಒಂದೊಳ್ಳೆ ಒಂದು ಆಹಾರವನ್ನು ಕೊಡಬೇಕು ಅಂತ ಇವತ್ತು ಮನೋಜ್ ಅವರು ಮತ್ತು ಸ್ನೇಹಿತರು ಬಂದಿದ್ದಾರೆ. ಇವತ್ತು MTR ಹೋಟ್ಲಿದೆ, ಬೇರೆ ಬೇರೆ ಹೋಟ್ಲಿದೆ. ಅದೇ ಥರ BTR ಹೋಟೆಲ್ ಕೂಡ ಒಳ್ಳೇದಾಗಲಿ, ಚೆನ್ನಾಗಾಗಲಿ, ಒಳ್ಳೆ ಆಹಾರವನ್ನು ಕೊಡಲಿ, ಮತ್ತು ಒಳ್ಳೆ ಟೇಸ್ಟನ್ನು ಕೂಡ ಕೊಡ್ತಾರೆ ಅಂತ ಇದೆ. ನಾನು ಕೂಡ ಒಳ್ಳೆ ಕಾಫಿ ಕುಡಿದೆ, ಒಳ್ಳೆ ಫಸ್ಟ್ ಕ್ಲಾಸ್ ಕಾಫಿ ಚೆನ್ನಾಗಿತ್ತು, ಒಳ್ಳೆ ತಿಂಡಿ ಇದೆ. ದಯಮಾಡಿ ನೀವು ಬನ್ನಿ, ನಾವು ಅವಾಗ ಬರ್ತಾ ಇರ್ತೀವಿ. ಧನ್ಯವಾದಗಳು. ಈ ಒಂದು ಮಾತನ್ನು ಹೇಳಿದಂಥ ನಮ್ಮ ಜನಪ್ರಿಯ ಶಾಸಕರಾಗಿರ್ತಕ್ಕಂಥ ರಾಮಮೂರ್ತಿ ಅವರಿಗೆ BTR ಮತ್ತು ಎಲ್ಲ ಸಮುದಾಯದ ಪರವಾಗಿ, ಬಸವನಗುಡಿ ನಾಗರಿಕ ಪರವಾಗಿ, ಅದರಲ್ಲೂ ಇಲ್ಲಿರ್ತಕ್ಕಂಥ ಸಸ್ಯಾಹಾರಿ ಪ್ರೇಮಿಗಳು, ಇವತ್ತು ಬಸವನಗುಡಿ ತನ್ನ ಸಸ್ಯಾಹಾರ ಸಾಂಸ್ಕೃತಿಕ ಸೊಬಗನ್ನು ಹೊಂದಿರತಕ್ಕಂಥ ಜಯನಗರ, ಬಸವನಗುಡಿ, ಮಲ್ಲೇಶ್ವರ ಈ ಒಂದೇ ರೀತಿಯ ಒಂದು ಮನಸ್ಥಿತಿ ಹೊಂದಿರತಕ್ಕಂಥ ನಾಗರಿಕರು ಇರೋದ್ರಿಂದ ನಿಮ್ಮ BTR ಯಶಸ್ವಿಯಾಗಲಿ ಅಂತ ಕೋರ್ತಾ ಇದ್ದೀನಿ. ನಮಸ್ಕಾರ.